ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಅಪ್ಡೇಟ್ ಸೋಲಿನ ಭೀತಿಯಲ್ಲಿ ಟೆಸ್ಟ್. ಹೌದು, ಆಸ್ಟ್ರೇಲಿಯಾ ಹಾಗೂ ಬಾಂಗ್ಲಾ ನಡುವೆ ಟೆಸ್ಟ್ ನಡೀತಾ ಇದೆ. ಸೊ ನಿಮ್ಗೆಲ್ಲ ಗೊತ್ತಿರಬಹುದು. ಇವಾಗ ಆ ಟೆಸ್ಟ್ ಏನಿದೆ ಅದು ಬಾಂಗ್ಲಾ ಪಾಲಾಗುವುದು ಬಹುತೇಕ ಖಚಿತ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಮೊದಲ ಇನ್ನಿಂಗ್ಸ್ ಏನಿದೆ ಅದರಲ್ಲಿ ಆಸ್ಟ್ರೇಲಿಯಾ ತೀರಾ ಹೀನಾಯವಾದಂತಹ ಸಾಧನೆ ಮಾಡ್ತಾ ಇದೆ. ಅಂದ್ರೆ ಕೇವಲ 200 ಒಳಗೆ ಆಲ್ ಔಟ್ ಆಗ್ತದೆ. ಇದಕ್ಕೆ ಉತ್ತರವಾಗಿ ಬಾಂಗ್ಲಾ ಏನಿದೆ 426 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತಾ ಇದೆ. ಸೊ ಇಲ್ಲಿ ಗಮನಿಸಬೇಕು ಏನಂತ ಹೇಳಿದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆಸ್ಟ್ರೇಲಿಯಾ ತಂಡದಲ್ಲಿ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡುವುದಿಲ್ಲ. ಬಾಂಗ್ಲಾ ಬೌಲರ್ಗಳು ಇಲ್ಲಿ ಮೇಲುಗೈ ಸಾಧಿಸ್ತಾರೆ ಅಂತ ಹೇಳ್ಬಹುದು ಫಸ್ಟ್ ಇನ್ನಿಂಗ್ಸ್ ನಲ್ಲಿ. ಹಾಗೇನೆ ನೋಡೋದಾದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಮತ್ತೆ ತೀರಾ ಉಲ್ಟಾ ಆಗ್ತದೆ. ಸೊ ಆಸ್ಟ್ರೇಲಿಯಾ ಫೈಟ್ ಬ್ಯಾಕ್ ಮಾಡ್ತದೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಆ ತರದ ಯಾವುದೇ ಸನ್ನಿವೇಶ ಆಗೋದಿಲ್ಲ. ಇಲ್ಲಿ ಬಾಂಗ್ಲಾ ಬ್ಯಾಟರ್ಗಳ ಬ್ಯಾಟ್ ಇಂದ ಉತ್ತಮ ರನ್ಗಳು ಬರ್ತದೆ, ಬಂದಂತಹ ಎಲ್ಲಾ ಬ್ಯಾಟ್ಸ್ಮನ್ ಗಳು ಅಂತ ಹೇಳ್ಬಹುದು. ಸೊ ಮಿಡಲ್ ಆರ್ಡರ್ ನೋಡೋದಾದ್ರೆ ಸ್ವಲ್ಪ ಕಸಿವಿಸಿ ಆಯ್ತಂತ ಅನಿಸ್ತಾ ಇದೆ. ಅದು ಬಿಟ್ರೆ ಬಾಂಗ್ಲಾ ಬ್ಯಾಟಿಂಗ್ ನಲ್ಲಿ ಎಲ್ರೂ ಕೂಡ ಉತ್ತಮ ಪ್ರದರ್ಶನ ಕೊಡ್ತಾರೆ. ಸೊ 426 ರನ್ಗಳ ಕಲೆ ಹಾಕ್ತಾರೆ. ಸೊ ಇದರಿಂದ 228 ರನ್ಗಳ ಒಂದು ಲೀಡ್ ಪಡ್ಕೊಳ್ತಾರೆ. ಸೊ ಮತ್ತೆ ಆಸ್ಟ್ರೇಲಿಯಾ ಈ ಲೀಡ್ ಅನ್ನು ಬೆನ್ನತ್ತಿದೆ. ಸೊ ಇವಾಗ ನೋಡೋದಾದ್ರೆ 4 ವಿಕೆಟ್ ಕಳೆದುಕೊಂಡಿದೆ. ಸೊ ರನ್ ಕೂಡ ಹೆಚ್ಚೇನು ಆಗಿಲ್ಲ, ಇನ್ನು ಕೂಡ ಟ್ರಯಲ್ ನಲ್ಲೇ ಇದ್ದಾರೆ, ಇನ್ನು ಕೂಡ ಲೀಡಿಂಗ್ ಗೆ ಬರಲಿಲ್ಲ. ಸೊ ಬಾಕಿ ಉಳಿದ ರನ್ ಕೂಡ ಮಾಡಬೇಕು, ಮತ್ತೆ ಬಾಂಗ್ಲಾಕ್ಕೆ ಲೀಡ್ ಕೊಡಬೇಕು. ಸೊ ಇದೆಲ್ಲ ಕಷ್ಟ ಅಂತ ಅನಿಸ್ತಾ ಇದೆ. ಸೊ ಬಾಂಗ್ಲಾ ಬೌಲರ್ಗಳು ಕರಾರುವಕ್ಕಾಗಿ ಬೌಲಿಂಗ್ ದಾಳಿ ನಡೆಸ್ತಾ ಇದ್ದಾರೆ. ಸೊ ಈ ಟೆಸ್ಟ್ ಮ್ಯಾಚ್ ಅಂತೂ ಮುಗೀತು ಅಂತ ಅನಿಸ್ತಾ ಇದೆ. ಈ ಟೆಸ್ಟ್ ಮ್ಯಾಚ್ ಅನ್ನು ಬಾಂಗ್ಲಾ ವಿನ್ ಆಗ್ತದೆ. ಸೊ ಆ ಮೂಲಕ ಹಿಸ್ಟರಿ ಕ್ರಿಯೇಟ್ ಮಾಡೋದಂತೂ ಖಂಡಿತ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್, ಪಾಕಿಸ್ತಾನದ ಮೈನ್ ಪ್ಲೇಯರ್ಗೆ ಪೆಟ್ಟಾಗಿದೆ ಗುರು. ಹೌದು, ಪಾಕಿಸ್ತಾನದ ಮೈನ್ ಬ್ಯಾಟರ್ ಆದಂತಹ ಬಾಬರ್ ಅಜಮ್ಗೆ ಪೆಟ್ಟಾಗಿದೆ ಅಂತೆ. ಸೊ ಇಂಜುರಿ ಆಗಿದೆ, ಎಷ್ಟು ಸೀರಿಯಸ್ ಅಂತ ಇನ್ನೂ ಕೂಡ ಆನ್ಸರ್ ಬಂದಿಲ್ಲ. ಆದ್ರೆ ಪ್ರಾಕ್ಟೀಸ್ ಮ್ಯಾಚ್ ವೇಳೆ ಈ ಒಂದು ಘಟನೆ ನಡೆದಿದೆ. ಸೊ ಬಾಬರ್ ಆಜಮ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ರು, ಬೌಲರ್ ಬೌಲಿಂಗ್ ಮಾಡ್ತಾ ಇದ್ರು. ಆವಾಗ ಬಂದಂತಹ ಬೌನ್ಸರ್ಗೆ ಇವರ ಬೆರಳು ತಾಗಿ ಬೆರಳು ಫ್ರಾಕ್ಚರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಸಾಧಾರಣ ಇಂಜುರಿ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇಂಜುರಿ ಏನಾದ್ರೂ ಸೀರಿಯಸ್ ಆದ್ರೆ ಇಂಗ್ಲೆಂಡ್ ವಿರುದ್ಧ ಸರಣಿಗೆ ಬಾಬರ್ ಆಜಮ್ ಮೊದಲ ಟೆಸ್ಟ್ ಆಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಸೊ ನೋಡ್ಬೇಕು ಏನಾಗ್ತದೆ ಮುಂದಿನ ದಿನದಲ್ಲಿ. ಬಾಬರ್ ಆಜಮ್ ರಿಕವರಿ ಆಗ್ತಾರಾ ಅಥವಾ ಈ ಇಂಜುರಿ ಅವರ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಗೆ ಘಾತಕವಾಗುತ್ತಾ ಅನ್ನೋದು ಕೂಡ ಕಾದು ನೋಡ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್, ದೊಡ್ಡ ಹೊಡೆತ ಬಿದ್ದಿದೆ ನಮ್ಮ ಟೀಮ್ ಇಂಡಿಯಾಕ್ಕೆ. ಹೌದು, ಟೀಮ್ ಇಂಡಿಯಾದ ಮೈನ್ ಆಟಗಾರ ಏನಿದ್ದಾರೆ ಇವಾಗ ಟೂರ್ನಮೆಂಟ್ ಇಂದಾನೆ ಹೊರಗಡೆ ಹೋಗಿದ್ದಾರೆ. ಸೊ ಇನ್ನೇನು ಏಷ್ಯಾ ಕಪ್ ಹತ್ತಿರ ಬರ್ತಾ ಇದೆ, ಹಾಗೇನೆ ಏಷ್ಯನ್ ಗೇಮ್ ಕೂಡ ಹತ್ತಿರ ಬರ್ತಾ ಇದೆ. ಸೊ ಅದಾಗ್ಲೇ ಭಾರತದ ಸ್ಟಾರ್ ಬ್ಯಾಟರ್ ಆದಂತಹ ಜಮೀಮಾ ರೌಡ್ರಿಗಸ್ ಏನಿದ್ದಾರೆ ಇವಾಗ ಇಂಜುರಿಯಿಂದಾಗಿ ತಂಡದಿಂದ ಹೊರಗಡೆ ಹೋಗಿದ್ದಾರೆ. ಸೊ ಅವರು 2 ಟೂರ್ನಮೆಂಟ್ ಅಂದ್ರೆ ಏಷ್ಯಾ ಕಪ್ ಹಾಗೇನೆ ಏಷ್ಯನ್ ಗೇಮ್ಸ್ ಎರಡಕ್ಕೂ ಲಭ್ಯರಾಗಿರುವುದಿಲ್ಲ. ಸೊ ಅವರ ಬದಲಿಗೆ ಪ್ರತಿಕಾ ರಾವಲ್ ಏನಿದ್ದಾರೆ ರಿಪ್ಲೇಸ್ಮೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ದಿ 100 ಏನಿದೆ ಅದರಲ್ಲಿ ಉತ್ತಮ ಪ್ರದರ್ಶನ ಕೊಡ್ತಾ ಬಂದಿದ್ರು ಜಮೀಮಾ ರೌಡ್ರಿಗಸ್. ಸೊ ಅಲ್ಲೇ ಇಂಜುರಿ ಆಗಿದೆ. ಸೊ ಆ ಕಾರಣದಿಂದಾಗಿ ಇವಾಗ ಅವರ ಬದಲಿಗೆ ಪ್ರತಿಕಾ ರಾವಲ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಕ್ರಿಕೆಟ್ ನಲ್ಲಿ ಹೇಳೋದಿಕ್ಕಾಗೋದಿಲ್ಲ, ಯಾವಾಗ ಯಾವ ಪ್ಲೇಯರ್ ಇಂಜುರಿ ಆಗ್ತಾರೆ ಅನ್ನೋದು ಕೂಡ ಡೌಟ್ ಆಗಿ ಇರ್ತದೆ. ಸೊ ಪ್ರತಿಕಾ ರಾವಲ್ ಕೂಡ ಹಿಂದೊಮ್ಮೆ ಇದೇ ರೀತಿಯಾದಂತಹ ಉತ್ತುಂಗದ ಶಿಖರದಲ್ಲಿದ್ರು. ಸೊ ನಂತರ ಇಂಜುರಿ ಆದ್ಮೇಲೆ ಅವರು ತುಂಬಾನೇ ಸೈಡ್ ಲೈನ್ ಆಗಿದ್ರು. ಇವಾಗ ಅವರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬಹುದು. ಒಂದು ವೇಳೆ ಈ ಒಂದು ಅವಕಾಶವನ್ನು ಏನಾದ್ರೂ ಪ್ರತಿಕಾ ರಾವಲ್ ಯೂಸ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾದ ಖಾಯಂ ಸದಸ್ಯರಾಗಿರ್ತಾರೆ. ಸೊ ಪ್ರತಿಕಾ ರಾವಲ್ ಬೆಸ್ಟ್ ರಿಪ್ಲೇಸ್ಮೆಂಟ್ ಆಗಿರ್ತಾರೆ. ಸೊ ಹಿಂದೊಮ್ಮೆ ODI ನಲ್ಲಿ ಪರ್ಮನೆಂಟ್ ಸದಸ್ಯರಾಗಿದ್ರು. ಸೊ ಇವಾಗ ರಿಪ್ಲೇಸ್ಮೆಂಟ್ ಮೂಲಕ ಬಂದಿದ್ದಾರೆ. ಆದ್ರೂ ಚಿಂತೆ ಇಲ್ಲ, ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬಹುದು. ಪ್ರತಿಕಾ ರಾವಲ್ ಇನ್ ಮುಂದೆ ಟೀಮ್ ಇಂಡಿಯಾದಲ್ಲಿ ಮತ್ತೆ ತಮ್ಮ ಒಂದು ಛಾಪನ್ನು ಮೂಡಿಸಬಹುದು ಅಂತ ಅನಿಸ್ತಾ ಇದೆ. ವಿರಾಟ್ ಕೊಹ್ಲಿ ವರ್ಸಸ್ ಪಾಕಿಸ್ತಾನ. ಹೌದು, ಈ ರೀತಿಯಾದಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಏನಿದ್ದಾರೆ ಇವಾಗ ಇಡೀ ಪಾಕಿಸ್ತಾನವನ್ನು ಹಿಂದಿಕ್ಕಿದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ನಿಜಾನೇ ಆಗಿರ್ತದೆ. ಸೊ ಇದು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ನ ಫಾಲೋವರ್ಸ್ ವಿಷಯದಲ್ಲಿ ಆಗಿರ್ತದೆ. ವಿರಾಟ್ ಕೊಹ್ಲಿ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಿದ್ದಾರೆ ಅದು ಪಾಕಿಸ್ತಾನದ ಜನಸಂಖ್ಯೆಯನ್ನೇ ಕೂಡ ಹಿಂದಿಕ್ಕಿದೆ ಅಂತೆ. ಸೊ ಪಾಕಿಸ್ತಾನದ ಎಷ್ಟು ಜನಸಂಖ್ಯೆ ಇದ್ದಾರೆ ಅದಕ್ಕಿಂತ ಜಾಸ್ತಿ ಜನ
ಇನ್ಸ್ಟಾಗ್ರಾಮ್ ನಲ್ಲಿ ವಿರಾಟ್ ಕೊಹ್ಲಿಯ ಫಾಲೋವರ್ಸ್ ಆಗಿದ್ದಾರೆ. ಸೊ ಕ್ರಿಕೆಟ್ ಫೀಲ್ಡ್ ನಲ್ಲಿ ಪಾಕಿಸ್ತಾನದ ತಂದೆ ಅಂತ ಹೆಸರುವಾಸಿಯಾದಂತಹ ವಿರಾಟ್ ಕೊಹ್ಲಿ ಇದೀಗ ಕೆಲವೊಂದು ವಿಷಯಗಳಲ್ಲಿ ಅದೇ ಮಾತನ್ನು ಸಹಿ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ನ ಕೂಡ ಹೊಂದಿದ್ದಾರೆ. ಸೊ ಅವರ ಮುಂದೆ ಹೆಚ್ಚಿನ ಪ್ಲೇಯರ್ ಗಳಿಲ್ಲ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಟೀಮ್ ಇಂಡಿಯಾ ಅಥವಾ ಇಂಡಿಯಾದಲ್ಲಿ ನೋಡೋದಾದ್ರೆ ದಿ ಬೆಸ್ಟ್ ಫಾಲೋವರ್ಸ್ ನ ಹೊಂದಿರುವುದು ವಿರಾಟ್ ಕೊಹ್ಲಿ ಆಗಿರ್ತಾರೆ. ಬರೋಬ್ಬರಿ 272 ಮಿಲಿಯನ್ ಫಾಲೋವರ್ಸ್ ಏನಿದ್ದಾರೆ ಅದು ವಿರಾಟ್ ಕೊಹ್ಲಿಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿರ್ತಾರೆ. ಹಾಗೇನೆ ನೋಡೋದಾದ್ರೆ ಪಾಕಿಸ್ತಾನದ ಜನಸಂಖ್ಯೆ ಬಂದು 259 ಮಿಲಿಯನ್ ಆಗಿರ್ತದೆ. ಸೊ ಪಾಕಿಸ್ತಾನದ ಜನಸಂಖ್ಯೆಗಿಂತ ಹೆಚ್ಚು ಫಾಲೋವರ್ಸ್ ಏನಿದ್ದಾರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅವರದಾಗಿರ್ತದೆ. ಸೊ ಕಿಂಗ್ ಅಂದ್ರೆ ಸುಮ್ಮನೆ ಅಲ್ಲ ಗುರು. ಇದೇ ರೀಸನ್ಗೆ ವಿರಾಟ್ ಕೊಹ್ಲಿಯನ್ನು ಎತ್ತರದ ಪ್ಲೇಸ್ ನಲ್ಲಿ ಇಟ್ಟಿರ್ತಾರೆ ಎಲ್ಲರೂ ಕೂಡ. ಅವರ ಅಭಿಮಾನಿಗಳು ಕೂಡ ಅಷ್ಟೇ ಅವರನ್ನು ಎತ್ತರದ ಶಿಖರದಲ್ಲಿ ಇಟ್ಟಿರ್ತಾರೆ. ಸೊ ಇದೇ ರೀಸನ್ ಇರ್ತದೆ. ಯಾವಾಗ ನೋಡಿದ್ರು ಆವಾಗ ಕ್ರಿಕೆಟ್ ನಲ್ಲಿ ಆಗಿರ್ಬೋದು ಅಥವಾ ತಮ್ಮ ಜೀವನದಲ್ಲಿ ಆಗಿರ್ಬೋದು ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾನೆ ಇರ್ತಾರೆ. ಸೊ ಇದಕ್ಕೆ ಅವರ ಅಭಿಮಾನಿಗಳು ಇಷ್ಟೊಂದು ಹೆಮ್ಮೆ ಪಡುದು ಅಂತ ಅನಿಸ್ತಾ ಇದೆ. ಇದು ಈ ಹೊತ್ತಿನ ಅಪ್ಡೇಟ್. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡುದು ಮರಿಬೇಡಿ. ನಮಸ್ಕಾರ.